ನನ್ನನ್ನು ಯಾಕೆ ಕಾಪಾಡಿದೆ ಅಜ್ಜಯ್ಯ? ಕಷ್ಟಕ್ಕೆ ಎದುರ್ಕೊಂಡು ಪ್ರಾಣ ಕಳ್ಕೊಳ್ತೀಯೇನೋ? ನೀನ್ ಸತ್ತೋದ್ರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ? ಹಸು ಸಾಯುವಾಗ ಕರುವಿಗೆ ಹುಲ್ಲು ಹಾಕ್ಬಿಟ್ಟೆ ಸಾಯುತ್ತ ಅಜ್ಜಯ್ಯ. ನೀನು ಹಸು ಅಲ್ಲಪ್ಪ, ಮನುಷ್ಯ. ಇವರು ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಸಮಸ್ಯೆಗಳನ್ನ ಎದುರಿಸ್ಬೇಕೆ ಹೊರ್ತು ಪಲಾಯನ ಮಾಡಬಾರ್ದು. ಹೇಗೆ ಎದುರಿಸೋದು ಹೇಳಜ್ಜಯ್ಯ? ಮನುಷ್ಯ ಮುನಿಸ್ಕೊಂಡ್ರೆ ಎದುರಿಸಬಹುದು, ದೇವ್ರೇ ಮುನಿಸ್ಕೊಂಡ್ರೆ ಹೇಗೆ ಎದುರಿಸ್ಬೇಕಾಗತ್ತೆ? ಎಂತಿ ಕುತ್ತಿಗೆಯಲ್ಲಿರೋ ತಾಳಿನೂ ಮಾರಿ ತಿಂದಿದ್ದಾಯ್ತು, ಇನ್ನು ಏನಿದೆ ನಮ್ಮ ಹತ್ರ? ಹೊಲ ಮನೆ ಕೊಳ್ಳೋರ್ ಗತಿ ಇಲ್ಲ. ಊರ್ ಬಿಟ್ಟು ಹೋಗೋಣ ಅಂದ್ರೆ ಸೈನಿಕರೆಲ್ಲ ಕಾವಲು ಕಾಯ್ತಾ ಇದ್ದಾರೆ. ಹೆಂಡತಿ ಮಕ್ಕಳಿಗೆ ಒಂದು ಹೊತ್ತಿನ ಅನ್ನ ಕೊಡೋಕು ಗತಿ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳು? ಬದುಕಿರ್ಬೇಕು ರಂಗನಾಥ, ಬದುಕ್ಬೇಕು. ಭಗವಂತ ಬಾ ಅಂತ ಕರೆಯೋವರೆಗೂ ನಾವು ಬದುಕಿರ್ಬೇಕು. ರಾತ್ರಿ ಆದ್ಮೇಲೆ ಹಗಲು, ಕತ್ತಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ ಕಣೋ. ಕಷ್ಟ ಕೊಡೋನೊಬ್ಬ ಇದ್ರೆ ಕಾಯೋನೊಬ್ಬ ಇರ್ತಾನೋ. ನಮ್ಮನ್ನ ಯಾರು ಕಾಯ್ತಾರ ಅಜ್ಜಯ್ಯ? ರಾಯರು ಕಾಯ್ತಾರೆ. ರಾಯರ? ಹೌದು, ಕುಂಭಕೋಣ ಮಠದ ಶ್ರೀ ರಾಘವೇಂದ್ರ ತೀರ್ಥರು ಕಾಯ್ತಾರೆ. ನಿಜವಾಗ್ಲೂ ಕಾಪಾಡ್ತಾರೆ ಅಂತ ಅಜ್ಜಯ್ಯ? ಅವರು ಕಲಿಯುಗದ ಕಲ್ಪತರು. ನೊಂದವರ ಕಣ್ಣೀರೋಡ್ಸಕ್ ಬಂದಿರೋ ಕರುಣಾಮಯಿ. ನಮ್ ನೋವು ಅವ್ರಿಗೆ ಖಂಡಿತ ಕೇಳಿಸತ್ತೆ. ಈ ದುಷ್ಟರಾಜನ್ನ ಎಚ್ಚರಿಸಿ ನಾಡಿಗಂಟಿರೋ ಶಾಪವನ್ನು ಬಗೆಹರಿಸಲಿಕ್ಕೆ ಗುರುಗಳು ಬಂದೇ ಬರ್ತಾರೆ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. 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 ಗುರುಗಳಿಗೆ ಪ್ರಣಾಮಗಳು. ನಾರಾಯಣ. ಇಷ್ಟು ವರ್ಷದ ಮರೆವನ್ನು ಮನ್ನಿಸಿ ಗುರುಗಳು ನಮ್ಮ ಅರಮನೆಗೆ ಪಾದಾರ್ಪಣೆ ಮಾಡಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ನಿಮ್ಮ ತಂದೆಯವರು ಅಷ್ಟೇ ಏಕೆ, ನಿಮ್ಮ ತಾತನವರ ಕಾಲದಿಂದಲೂ ಶ್ರೀಮಠಕ್ಕೆ ಅವಿನಾಭಾವ ಸಂಬಂಧವಿದೆ. ನೀವು ಮರೆತರೂ ನಾವದನ್ನು ಮರೆಯುವುದುಂಟೆ? ನಿಮ್ಮ ಕಷ್ಟ ನಮಗೂ ಕಷ್ಟವೇ. ಶ್ರೀಹರಿ ಎಲ್ಲರಿಗೂ ಒಳಿತನ್ನೇ ಮಾಡುತ್ತಾನೆ. ದಯಮಾಡಿಸಿ ಗುರುಗಳೇ. ರಂಗನಾಥ, ಹೇ ರಂಗನಾಥ, ಯಾಕೋ ಚಿಂತೆ ಮಾಡ್ತೀಯ? ನಮ್ಮ ಕಷ್ಟಗಳನ್ನ ಬಗೆಹರಿಸೋಕೆ ಆ ದೇವ್ರೇ ಭೂಮಿಗೆ ಇಳಿದು ಬಂದಿದ್ದಾರೆ. ದೇವ್ರ? ಯಾವ ದೇವ್ರು ಅಜ್ಜ? ಬಂದ್ರೆ ಆ ಯಮಧರ್ಮ ಬರ್ಬೇಕಷ್ಟೆ. ಈ ಭೂಮಿ ಅನ್ನೋ ನರ್ಕದಲ್ಲಿ ಅವನು ತಾನೇ ಸಮೃದ್ಧಿಯಾದ ಭೋಜನ. ಅಳ್ಬೇಡ ತಾಯಿ, ಕಲಿ ಎಷ್ಟೇ ಮೆರೆದ್ರು ಅವನನ್ನ ಕಟ್ಟಾಳೋ ದ್ರಷ್ಟಾರಣನೊಬ್ಬ ಬಂದೇ ಬರ್ತಾನೆ. ಅವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಗುರುಗಳು ಬಂದಿದ್ದಾರ? ಎಲ್ಲಿ? ತಂಜಾವೂರು ಅರಮನೆಗೆ ಬಂದಿದ್ದಾರೆ ಅನ್ನೋ ಸುದ್ದಿ. ಅವರು ಕಾಲಿಟ್ಟ ಕಡೆಯೆಲ್ಲ ಸಮೃದ್ಧಿ. ಈ ಬರಗಾಲ ಎಲ್ಲ ಹೋಗ್ಲಾಡಿಸ್ತಾರೆ, ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸ್ತಾರೆ. ಯುದ್ಧ ಮತ್ತನಾಗಿ ಪ್ರಜೆಗಳ ರಕ್ತ ಇರ್ತದನಲ್ಲ ರಾಜ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇದು ಸಿದ್ಧ ಶತಸಿದ್ಧ, ಸಿದ್ಧ ಶತಸಿದ್ಧ. ಗುರುಗಳೇ, ತಮ್ಮ ಆಗಮನದಿಂದ ನಮ್ಮ ಅರಮನೆ ಪಾವನವಾಯಿತು. ಎಷ್ಟೋ ವರ್ಷಗಳಿಂದ ತಮ್ಮನ್ನು ಮರೆತು ನಾವು ತಪ್ಪು ಮಾಡಿದ್ದೆವು. ದಯಮಾಡಿ ಕ್ಷಮಿಸಬೇಕು. ರಾಜರೇ,
ಅರಮನೆ ಗುರುಮನೆ ಅನ್ಯೋನ್ಯವಾಗಿದ್ದರೆ ಸಾಮ್ರಾಜ್ಯ ಸಮೃದ್ಧವಾಗಿರುತ್ತದೆ ಎಂಬುದು ಸರ್ವವಿದಿತ. ಆದರೂ ನಾವೆಲ್ಲರೂ ಕಾಲದ ಶಿಶುಗಳು. ಕಾಲಪುರುಷ ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ. ಯಾವ ಕಾರಣಕ್ಕಾಗಿ ಸಂಬಂಧ ಕಡಿಯಬೇಕು, ಯಾವ ಕಾರಣಕ್ಕಾಗಿ ಸಂಬಂಧ ಬೆಳೆಯಬೇಕು ಎಂಬುದನ್ನು ಭಗವಂತ ನಿರ್ಧರಿಸುತ್ತಾನೆ. ಗುರುಗಳೇ, ರಾಜ್ಯವು ಬಹಳ ಸಂಕಷ್ಟದಲ್ಲಿದೆ. ಯುದ್ಧ ಮತ್ತು ಸೋಲುಗಳಿಂದ ನಾವು ಬಳಲಿ ಹೋಗಿದ್ದೇವೆ. ಅದರ ಜೊತೆಗೆ ಪ್ರಕೃತಿಯು ನಮ್ಮ ಮೇಲೆ ಮುನಿದಿದೆ ಗುರುಗಳೇ. ದಯಮಾಡಿ ನಮಗೆ ಮಾರ್ಗದರ್ಶನ ನೀಡಿ. ಸಂಕಷ್ಟ ಪರಿಹಾರಕ್ಕೆ ಏನು ಮಾಡಬಹುದು ಎಂದು ತಿಳಿಸಿಕೊಡಿ ಗುರುದೇವ. ರಾಜರೇ, ಕೆಲವು ನಿಸರ್ಗ ಸಂಭವ, ಕೆಲವು ಶತ್ರು ಸಂಭವ, ಆದರೆ ಬಹಳಷ್ಟು ಸ್ವಯಂಕೃತೋಪರಾಧ. ಇಷ್ಟಾದರೂ ಎಲ್ಲ ಖನಿಜಗಳು ಬರಿದಾದರೂ ನಿಮ್ಮ ಪೂರ್ವಜರು ಮಾಡಿದ ಪುಣ್ಯದ ಕಣಜ ವೃದ್ಧಿಯಾಗಿಯೇ ಇದೆ ಮತ್ತು ಅದೇ ನಿಮ್ಮನ್ನು ಕಾಪಾಡುತ್ತಿದೆ. ಭಯ ಪಡುವ ಅಗತ್ಯವಿಲ್ಲ. ನಾವು ಒಮ್ಮೆ ನಿಮ್ಮ ಧಾನ್ಯಾಗಾರವನ್ನು ನೋಡಬಹುದೇ? ಗುರುಗಳೇ, ಧಾನ್ಯಾಗಾರದಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಇರಲಿ, ಒಮ್ಮೆ ನಾವು ನೋಡಬೇಕು. ಅಗತ್ಯವಾಗಿ. ಮಂತ್ರಿಗಳೇ, ರಾಣಿ, ಇವರ ಬೇಡಿಕೆ ವಿಚಿತ್ರವಾಗಿದೆ. ಖಾಲಿ ಗೋದಾಮಿನಲ್ಲಿ ಏನು ಮಾಡುತ್ತಾರೆ? ಋಷಿ ಮೂಲ, ನದಿ ಮೂಲ ಹುಡುಕಲು ಹೋಗಬಾರದೆಂದು ಹೇಳುತ್ತಾರೆ ಪ್ರಭು. ಗುರುಗಳು ಪವಾಡ ಪುರುಷರು. ಶೂನ್ಯದಲ್ಲಿ ಏನು ಬೇಕಾದರೂ ಸೃಷ್ಟಿಸಬಲ್ಲವರು. ತ್ರಿಶಂಕು ಸ್ವರ್ಗಕ್ಕೆ ಸಮನಾದ ಸ್ವರ್ಗವನ್ನೇ ಸೃಷ್ಟಿಸಲಿಲ್ಲವೇ? ಸಾಯುವ ಘಳಿಗೆಯಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಜೀವ ಉಳಿಸಬಲ್ಲದು. ನಾವೀಗ ಅದೇ ಸ್ಥಿತಿಯಲ್ಲಿದ್ದೇವೆ. ಅವರ ದರ್ಶನ ಮಾತ್ರದಿಂದಲೇ ಆವರಿಸಿದ್ದ ಯುದ್ಧದ ಕಾರ್ಮೋಡ ಚದುರಿ ಹೋಗಿದೆ. ಈಗ ಅವರೇ ಪಾದ ಬೆಳೆಸಿದ್ದಾರೆ. ಮತ್ತೇನು ಬೆಳವಣಿಗೆಯೋ ಕಾದು ನೋಡೋಣ. ಅಯ್ಯೋ, ಇದು ಒಂದು ಧಾನ್ಯಾಗಾರ. ಈ ಖಾಲಿ ಕೊಳಗಳನ್ನು ನೋಡ್ಕೊಳ್ಳೋಕೆ ನಾನೊಬ್ಬ ಕಾವಲುಗಾರ. ಎಲ್ಲ ನನ್ನ ಗ್ರಹಚಾರ. ಓಹೋ, ಮಂತ್ರಿಗಳು ದಯಮಾಡಿಸ್ಬೇಕು. ಹಾಂ, ಏನು ಖಾಲಿ ಕೊಡಗಳನ್ನ ನೋಡೋಕೆ ಬಂದರು? ಸದ್ದು ರಾಯರು ಬರ್ತಾ ಇದ್ದಾರೆ.